490 ನಿಮಿಷ ಅಥವಾ 500 ನಿಮಿಷ ವರ್ಕಿಂಗ್ ಅವರ್ ಇದೆ, ಪೇಡ್ ಅವರ್ಸ್ ಇದೆ. ಈ ನಿಮಿಷದಲ್ಲಿ ಯಾವುದು ಒಂದು ನಿಮಿಷನೂ ಒಂದು ಸೆಕೆಂಡು ಕೂಡ ಏನು ಹಾಳು ಮಾಡ್ದಿರ, ಬೇರೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿ ಮನೆಗೆ ಹೋಗ್ಬೇಕು ಅಂತ ನಿಮ್ಮಲ್ಲಿ ಯಾರಾದ್ರೂ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಒಂದು ಹೆಸರು ಹೇಳಿ, ಅದರಲ್ಲಿ ಯಾರು ನೀವು ಒಂದು ದಿನ ಆ ರೀತಿ ಬದುಕು ತೋರಿಸಿ. ನೀನು ವರ್ಕಿಂಗ್ ಅವರಲ್ಲಿ ಒಂದು ಕ್ಷಣನೂ ಟಾಯ್ಲೆಟಿಗೆ ಹೋಗ್ಬೇಡ, ರೀಸರ್ಚ್ ಮಾಡಬೇಡ, ಪಕ್ಕದವನ್ನ ನೋಡ್ಬೇಡ, ಕೂತ್ಕೋಬೇಡ, ನಿಂತ್ಕೋಬೇಡ, ಆ ಕಡೆ ತಿರ್ಗ್ಬೇಡ, ಈ ಕಡೆ ತಿರ್ಗ್ಬೇಡ. ಪ್ರತಿ ಕ್ಷಣನೂ ಕೆಲಸ ಮಾಡಿ ಮನೆಗೆ ಹೋಗ್ಬಿಡು. ಹೇಳಿ ಸ್ವಾಮಿ, ಅದ್ಯಾರು ದೇವತಾ ಮಾನವರು, ಅದ್ಯಾರು ಮ್ಯಾಜಿಕ್ ಮ್ಯಾನು, ಅದ್ಯಾರು ಅಂತ ಮಹಾನ್ ಪುರುಷರು ಹೆಸರು ಹೇಳಿ, ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಿಡ್ತೀವಿ. ಆ ರೀತಿ ಬದುಕನ್ನ ಯಾರು ಬದುಕ್ತಾ ಇರೋದು? ದೊಡ್ಡವ್ರು ನೀವು ಹೇಳ್ತಿರಲ್ಲ ಪಾಪ ಕಂಪನಿಲಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ, ಅವ್ರು ನೋಡಿ ಕಲ್ತ್ಕೊಂಡ್ಬಿಡ್ತೀವಿ. ಅವ್ರನ್ನ ಮಾದರಿ ಪುರುಷನ್ ಮಾಡ್ಬಿಟ್ಟು ಸ್ಟಡಿ ಮಾಡ್ಬಿಟ್ಟು ಅವ್ರನ್ನ ಅದನ್ನ ಎಲ್ಲಾರು ಫಾಲೋ ಮಾಡ್ಬಿಟ್ಟು ನಾವು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ. ಸಾಧ್ಯ ಇಲ್ಲ. ಯಾವ ಮನುಷ್ಯ ತಾನೇ ಹಂಗೆ ಬದುಕಕ್ಕಾಗತ್ತೆ? ಗೊತ್ತು, ಅವ್ರಿಗೂ ಗೊತ್ತು, ಆದ್ರೂ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಅದು ಒಂದು ತಂತ್ರ. ಈ ಕಡೆಯಿಂದ ಕುತ್ಕೊಂಡು ಆ ಕಡೆ ಸಿಂಪಲ್ ಆಗಿ ಹೇಳ್ಬಿಟ್ರೆ ನಾವು ಕೇಳಬೇಕು, ಅಥವಾ ಹೇಳ್ತಾರೆ ಸರಿ ಅನ್ಕೋಬೇಕು, ಅಥವಾ ಮಾಡಲಿಲ್ಲ ಅಂದ್ರೆ ಸಂಬಳ ಕಟ್ ಮಾಡೋದು, ನೋಟಿಸ್ ಕೊಡೋದು, ಹಿಂಸೆ ಕೊಡೋದು, ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ಮಾಡೋದು. ಇದಕ್ಕೆ ದೇಶಕ್ಕೆ, ನಮ್ಮ ದೇಶಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದು ನಮ್ಮ ಸರ್ಕಾರ, ನಮ್ಮ ಜನ ಉದ್ಧಾರ ಮಾಡ್ತೀರಾ, ದೇಶ ಉದ್ಧಾರ ಮಾಡ್ತೀರಾ, ಜನ ಉದ್ಧಾರ ಮಾಡ್ತೀರಾ ಅಂತ ಇಲ್ಲಿ ಬಿಟ್ಟಿರೋದು. ತೀರ್ಮಾನ ಆಗ್ಲಿ, ಸರ್ಕಾರನೇ ಹೇಳಿ, ಅಥವಾ ಯಾರ ತಜ್ಞರು, ಜ್ಞಾನಿಗಳು, ಬುದ್ಧಿವಂತರು ಯಾರಾದ್ರೂ ಹೇಳಿ. ಹೌದು, ಅವ್ರು ಕೇಳ್ತಿರೋದು ಕರೆಕ್ಟು. 490 ನಿಮಿಷ 500 ನಿಮಿಷದಲ್ಲಿ ಯಾವ ಮನುಷ್ಯನು ಪ್ರೊಡಕ್ಷನ್ ಬಿಟ್ಟು ಬೇರೇನೂ ಮಾಡಬಾರ್ದು, ಸುಸು ಕೂಡ ಮಾಡಬಾರ್ದು. ಅದಕ್ಕೆ ನಿಮ್ಮ ಟೈಮಲ್ಲೇ ಮಾಡ್ಕೋಬೇಕು, ಕೆಲಸ ಮಾಡಿ ಮನೆಗೆ ಹೋಗ್ಬೇಕು ಅಂತ ಯಾರಾದ್ರೂ ಹೇಳೋರಿದ್ರೆ ಹೇಳ್ಬಿಡ್ಲಿ. ಅಥವಾ ಈ ನಮ್ಮ ದೇಶದಲ್ಲಿರೋ ಫ್ಯಾಕ್ಟ್ರಿಗಳೆಲ್ಲ ಹಿಂಗೆ ನಡೀತಿದ್ಯಾ, ಇದೇ ತರ ನಡೆಯುತ್ತಾ? ತೀರ್ಮಾನ ಆಗ್ಲಿ. ಆದ್ಮೇಲೆ ನಾವು ಕೇಳ್ತಿರೋ ತಪ್ಪ, ಅವ್ರು ಹೇಳ್ತಿರೋ ಸರಿನಾ ಆದ್ರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗೋಣ. ಕಾರ್ಮಿಕ ಸಂಘ ಇರುತ್ತೆ, ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ಅದು ನಮ್ಮ ದೇಶದ ವ್ಯವಸ್ಥೆ. ಅವ್ರ ಜೊತೆ ಮಾತುಕತೆ ಮಾಡಬೇಕು, ಸಮಸ್ಯೆಗಳಿದ್ದಕ್ಕೆ ಕೇಳಬೇಕು, ತಿಳ್ಕೋಬೇಕು. ಗೊತ್ತಿಲ್ಲ ಯಾರಾದ್ರೂ ಏನೋ ನಡೀತಾ ಇದ್ರೆ ದೊಡ್ಡ ಸ್ಥಾನದಲ್ಲಿ ಇರೋರು ಕೆಳಗಡೆ ಇರೋರಿಗೆ ಹೇಳಿ ಸರಿ ಮಾಡಬೇಕು. ಇದು ವ್ಯವಸ್ಥೆ. ಅರೆ ನೀವು ಕೇಳಕ್ ಹೋದವ್ರನ್ನ ಎಲೆಕ್ಟೆಡ್ ಬಾಡಿಗಳನ್ನ ನೋಟಿಸ್ ಕೊಟ್ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ಟು ಡಿಸ್ಮಿಸ್ ಮಾಡ್ಬಿಟ್ಟು ಅವ್ರ ಬಾಯಿ ಮುಚ್ಚಿಸ್ಬಿಟ್ಟು ಕೇಳ್ದಿರೋರ ಇಲ್ದಂಗೆ ಮಾಡಿ ಮೆಂಬರ್ಸ್ ಅನ್ಕೋಬೇಕು. ಸಮಸ್ಯೆ ಯಾರು ಏನ್ ಮಾಡ್ಬೇಕು? ಎಲೆಕ್ಟೆಡ್ ಬಾಡಿಗೆ ಹೇಳ್ಬೇಕು. ಸೊ ಎಲೆಕ್ಟೆಡ್ ಬಾಡಿನ ಆಚೆ ಹಾಕ್ಬಿಟ್ರೆ ಪಾಪ ಜನ ಯಾರಿಗೆ ಹೇಳ್ಬೇಕು? ಸೊ ಅವ್ರು ಹೇಳಂಗಿಲ್ಲ, ಅವ್ರು ಕೇಳಂಗಿಲ್ಲ. ಈ ವ್ಯವಸ್ಥೆನ ನಾನು ಜಾರಿ ಮಾಡ್ತೀನಿ ಅಂತ ಹೊರಟಿದ್ರೆ ಇದು ಕನಸು.